ಹಿಂಗೆ ಬರ್ತು ವಿಡಿಯೋನಾಗ ಹಲೋನೆ ಇಲ್ಲ ಹಾಂ ಅಂಗಡಿ ಹಿಂಗೆ ಬರ್ತು ವಿಡಿಯೋನಾಗ ಹಲೋನೆ ಹೇಳ್ಕೊಂಡು ಇವತ್ತು ಏನ್ ಮಾತಾಡ್ತಾರೆ, ಇವು ನಮ್ಮ ಅಲ್ಲಂಪ್ರಭು ಪಾಟೀಲ್ ಶಾಸಕರು, ಅವರಿಗೆ ಫೋನ್ ಕರೆ ಮಾಡಿ ನೀವು ಕೂಲಿ ಕಪ್ಪಲಿಗ ಸಮಾಜದ ಬಗ್ಗೆ ಎಷ್ಟು ಸೇರಿಸ್ಬೇಕಂತ ಮಾತಾಡ್ತಿರಲ್ಲ, ಯಾಕೆ ಮಾತಾಡಿದ್ರಿ? ಇವತ್ತು ಅವರಿಗೆ ನಾವು ಎಷ್ಟೇಲಿದ್ದೀವಿ, ನಮಗೆ ಮಾತ್ರ ಬೇಕು 7%, ಇನ್ನು 70% ಕೊಟ್ಟರು ಇವ್ರಿಗೆ ಸಾಲಲ್ಲ. ಆ ಪರಿಸ್ಥಿತಿ ಮನಸ್ಥಿತಿ ಇವ್ರ ಬಂದಿದೆ. ಯಾಕಂದ್ರೆ ಹೆಲಿಕಾಪ್ಟರ್ನಾಗ ತಿರುಗಾಡುತ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೆಲಿಕಾಪ್ಟರ್ನಾಗ ಬಂದು ಅಧಿವೇಶನದ ಭಾಗವಹಿಸ್ತಾರೆ ಸುವರ್ಣಸೌಧ, ಅಲ್ಲೇ 10-12 ಕಿಲೋಮೀಟರ್. ಆ ರೀತಿ ವ್ಯವಸ್ಥಿತವಾದಂಥ ಒಂದು ಸಮುದಾಯ ಇವತ್ತು ಆ ಒಂದು ಸಮುದಾಯ ಏನಪ್ಪ ಅಂದ್ರೆ ಎಸ್ ಟಿ ಬರುವಂಥ ಅನುದಾನ ಇರ್ಬೋದು ಎಲ್ಲವನ್ನ ಬಲಪಡಿಸ್ಕೊಂಡು ಅವರೆಲ್ಲರೂ ಎಷ್ಟೋ ಜನ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಏನು ಎಸ್ಟೇಟ್ಗಳನ್ನ ದೊಡ್ಡ ದೊಡ್ಡ ಬಿಲ್ಡರ್ ಅವರೆಲ್ಲ ರೀತಿ ಇವತ್ತು ಆ ಒಂದು ಇದರಲ್ಲಿ ತಗೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ 7% ಅಲ್ಲದೇನೆ 70% ಕೊಟ್ಟರು ಕೂಡ ಅವ್ರಿಗೆ ಕಡಿಮೆ ಬೀಳ್ತಾರೆ. ಅಂತ ಒಂದು ದುರಾಸೆ ಅವ್ರಲ್ಲಿ ಬಂದವರ, ಆ ದುರಾಸೆಯನ್ನ ಬಿಡಬೇಕು. ಇವತ್ತು ಅಲ್ಲಂಪ್ರಭು ಏನು ಮಾತನಾಡಿ ಏನೋ ಅವರಿಗೆ ಒಂದು ರೀತಿ ಹ್ಯಾಂಗ ಮಾಡಿದ್ರೆ ಧಮಕಿ ಕೊಡೋ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನ ಕೋಲಿ ಸಮಾಜ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇವತ್ತು ಆ ಸಮುದಾಯ, ಒಂದು ಸಮುದಾಯ ಇನ್ನೊಂದು ಜನಾಂಗದ ಹಕ್ಕನ್ನು ಕಿತ್ಕೊಳ್ಳೋ ಕೆಲಸ ಮಾಡುವಂತ ಅವಕಾಶ ಅವರಿಗಿಲ್ಲ. ಇವತ್ತು ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇವತ್ತು ಇನ್ನೊಂದು ಜಾತಿಯ ಹಕ್ಕು ಕಿತ್ಕೊಳ್ಳೋದಲ್ಲ. ನಿಮಗೇನಾದರೂ ಅನ್ಯಾಯ ಆದ್ರೆ ನೀವು ಆ ಬೇಡಿಕೆ ಮಾಡ್ಬೋದು, ನಿಮ್ಮ ಬೇಡಿಕೆ ಸರ್ಕಾರದ ಮುಂದೆ ಇಡ್ಬೋದು. ಆದ್ರೆ ಇನ್ನೊಂದು ಜಾತಿಯನ್ನ ಸೇರಿಸಬೇಡ್ರಿ, ಇನ್ನೊಂದು ಜಾತಿಯನ್ನ ನೀವು ಬೆಂಬಲಿಸಬೇಡ್ರಿ ಅಂತ ಹೇಳ್ತಾರ. ಇದು ರಾಕ್ಷಸೀಯ ಪ್ರವೃತ್ತಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇನ್ನೊಬ್ಬರಿಗೆ ಅವಕಾಶನೇ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇಂಥ ಒಂದು ಯೋಚನೆ ದೊಡ್ಡ ಅದನ್ನು ನಾವು ಖಂಡಿಸ್ತೇವೆ. ಇವತ್ತು ನಮ್ಮ ಪರವಾಗಿ ಇವತ್ತೇನು ಮಾತಾಡಿರೋ